ಇವತ್ತಿನ ವಿಡಿಯೋದಾಗ ನಾವು ಚರ್ಚೆ ಮಾಡೋಣ್ರಿ ಕಾರ್ಪಲ್ ಟನಲ್ ಸಿಂಡ್ರೋಮ್ ಬಗ್ಗೆ. ಕಾರ್ಪಲ್ ಟನಲ್ ಸಿಂಡ್ರೋಮ್ ಅಂದ್ರೆ ಏನು, ಅದಾಗ್ಲಿಕ್ಕೆ ಪ್ರಮುಖ ಕಾರಣ ಏನು, ಯಾರಿಗೆ ಈ ಸಮಸ್ಯೆ ಆಗ್ತೈತಿ, ನಿಮಗೆ ಈ ಸಮಸ್ಯೆ ಆಗೈತೆ ಅಂದ್ರೆ ನಿಮ್ಗೆ ಏನೇನು ಲಕ್ಷಣ ಇರ್ತೈತಿ, ನೀವು ಡಾಕ್ಟರ್ ಕಡೆ ಹೋದ್ರೆ ಡಾಕ್ಟರ್ ನಿಮ್ಗೆ ಯಾವ್ಯಾವ ಟೆಸ್ಟ್ ಇದ್ರಾಗ ಮಾಡ್ಲಿಕ್ಕೆ ಹೇಳ್ತಾರೆ, ಇದಕ್ಕೆ ಟ್ರೀಟ್ಮೆಂಟ್ ಏನು ಕೊಡ್ತಾರೆ, ಮತ್ತು ಇದ್ರಾಗ ಪಥ್ಯ ಅಪಥ್ಯ ಡಸ್ ಅಂಡ್ ಡೋಂಟ್ಸ್ ಏನೇನು ಇರ್ತಾವ್ರಿ, ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದ್ಲ ಕಾರ್ಪಲ್ ಟನಲ್ ಸಿಂಡ್ರೋಮ್ ಅಂತ ಏನಂತ ಮೊದ್ಲು ನಿಮ್ಗೆ ಸರಳ ಭಾಷೆ ತಿಳಿಸ್ತೇನೆ. ಸೊ ನೋಡ್ರಿ, ಯಾವ ವ್ಯಕ್ತಿಗಳು ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಯಾರಾದ್ರಾಗಿರ್ಬೋದು, ನಿಮ್ದು ಇದು ವೃಷ್ಟಿ ಏನಿದೆ ಕೈ, ಇದನ್ನ ಜಾಸ್ತಿ ಉಪಯೋಗ ಮಾಡಿ ಏನರ ನೀವು ಕೆಲಸ ಮಾಡಕ್ ಕುಂತೀರಿ ಅಂದ್ರ ಆ ಕೆಲಸ ಸಣ್ಣದ್ಲಿಂತ್ರ ಸಣ್ಣ ಕೆಲಸ ಆಗಿರ್ಬೋದು, ದೊಡ್ಡದ್ಲಿಂತ್ರ ದೊಡ್ಡ ಕೆಲಸ ಆಗಿರ್ಬೋದು. ನೀವು ಯಾವ್ದಾರ 5 ಸ್ಟಾರ್ ಹೋಟೆಲ್ ಆಗಿ ಕೆಲಸ ಮಾಡ್ತೀರಿ, ಇಲ್ಲ ಎ ಸಿ ಹಾಕಿ ಕುಂತ್ಕೊಂಡು ಲ್ಯಾಪ್ಟಾಪ್ ಕೆಲಸ ಮಾಡ್ತೀರಿ, ಇಲ್ಲ ರೋಡ್ ಮೇಲೆ ಏನಾರ ಟೇಲಾ ಗಾಡಿ ದಬ್ತೀರಿ, ಇಲ್ಲ ಎಲ್ಲರ ನೀವು ಸೆಕ್ಯೂರಿಟಿ ಗಾರ್ಡ್ ಇದ್ದೀರಿ, ಇಲ್ಲಿ ಯಾವ್ದಾರ ಕೆಲಸ ಆಗಿರ್ರಿ, ಎಲ್ಲರ ನೀವು ಸಾಮಾನ್ಯ ಎತ್ತದ ಇಳೋದು ಮಾಡ್ತೀರಿ, ಎಲ್ಲಿದು ನಿಮ್ದು ವೃಷ್ಟಿ ಏನಿದೆ ಇದ್ರದ್ದು ಜಾಸ್ತಿ ಉಪಯೋಗ ಆಗ್ತೈತಿ, ಅವ್ರಿಗೆ ಕಾರ್ಪಲ್ ಟನಲ್ ಸಿಂಡ್ರೋಮ್ ಆಗ್ತೈತ್ರಿ. ಇದ್ರಾಗ ಏನಾಗ್ತೈತಪ್ಪ ಅಂದ್ರೆ ಜಾಸ್ತಿ ನಿಮ್ ರಿಸ್ಟ್ ಉಪಯೋಗ ಮಾಡೋದ್ಲಿಂತ್ರ ಇಲ್ಲೇ ಮೀಡಿಯನ್ ನರ್ವ್ ಅಂತ ಒಂದ್ ಇರ್ತೈತ್ರಿ, ಒಂದ್ ಮೀಡಿಯನ್ ನರ್ವ್ ಅಂತ ಇರ್ತೈತಿ ನಡಬರ್ಕ. ಅದು ಏನಾಗುತ್ತೆ, ಅದ್ರ ಮೇಲೆ ಒತ್ತಡ ಬೀಳುತ್ತೆ, ಪ್ರೆಷರ್ ಬೀಳುತ್ತೆ, ಅದ್ರ ಸಂಬಂಧ ನಿಮ್ಗ ಕಾರ್ಪಲ್ ಟನಲ್ ಸಿಂಡ್ರೋಮ್ ಆಗ್ತೈತಿ. ಈಗ ಮಾತಾಡೋಣ, ಕಾರ್ಪಲ್ ಟನಲ್ ಸಿಂಡ್ರೋಮ್ ನಿಮ್ಗೆ ಆಗೈತಂದ್ರ ರೋಗಿಗೆ ಏನೇ ಲಕ್ಷಣ ಇರ್ತಾವ. ಸೊ ನೋಡ್ರಿ, ಅವ್ರದ್ದು ಇದು ಥಂಬ್ ಆಗಿರ್ಬೋದು, ಇಂಡೆಕ್ಸ್ ಫಿಂಗರ್ ಆಗಿರ್ಬೋದು, ಮಿಡಲ್ ಫಿಂಗರ್ ಆಗಿರ್ಬೋದು, ಇವು ಮೂರು ಬಾಳ್ ಏನದಾವು ಇಲ್ಲೇ ಬಹಳ ಸುಂದ ಬಿಡ್ತಾವ್ರಿ. ಇವು ಅಂದ್ರ ನಿಮ್ಗಿಲ್ಲ ನಾವು ಒತ್ತಾ ಇದ್ದಿದ್ದು ಗೊತ್ತಾಗಿಲ್ಲ, ನಿಮ್ಗೆ ಏನಾರ ಪಿನ್ನ ತಗೊಂಡ್ ಚುಚ್ಚಿದ್ರು ಸೆನ್ಸೇಷನ್ ಬರಂಗಿಲ್ಲ, ಸುಂದ ಬಿಟ್ಟಿರ್ತಾವ. ಇಲ್ಲ ಇಲ್ಲಿ ಟಿಂಗ್ಲಿಂಗ್ ಸೆನ್ಸೇಷನ್ ಆಗುತ್ತೆ, ಅಂದ್ರ ನಿಮ್ ನರ ಜುಮ್ ಜುಮ್ ಅನ್ನೋದು, ಜಗ್ಗದಂಗ ಆಗೋದು, ಅವು ಎಲ್ಲ ಫೀಲಿಂಗ್ ಬರ್ತಾವ್ರಿ ಮೂರು ಬಾಳ್ ಒಳಗ. ಇಲ್ಲ ನಿಮ್ಗೆ ಕೈ ನಿಮ್ದು ಬಹಳ ವೀಕ್ ಆಗಿಬಿಟ್ಟೈತನಪ್ಪ ಅನ್ಸುತ್ತ, ಒಟ್ಟ ನಮ್ಮ ಕೈ ಸತ್ವನೇ ಇಲ್ಲ, ಶಕ್ತಿನೇ ಇಲ್ಲ ಹಂಗ ಅನ್ಸುತ್ತ. ಇಲ್ಲ ಇಲ್ಲಿಂತ್ರ ಹಿಡಿದು ಇಲ್ಲಿ ಮಟ್ಟ ಭಾಗ ಏನಿದೆ ವಿಪರೀತ ನೋವು ಇರ್ತೈತ್ರಿ. ಸೊ ಇವೆಲ್ಲ ಲಕ್ಷಣ ಪೇಷಂಟಿಗೆ ಇರ್ತೈತಿ. ನೀವು ಡಾಕ್ಟರ್ ಕಡೆ ಹೋದ್ರ ಡಾಕ್ಟರ್ ನಿಮ್ಗೆ ಹೆಂಗ್ ಯಾವ್ಯಾವ ಟೆಸ್ಟ್ ಮಾಡ್ಲಿಕ್ಕೆ ಹೇಳ್ತಾರ, ಮೊದ್ಲ ಡಾಕ್ಟರ್ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ ಕ್ಲಿನಿಕಲಿ ನಿಮ್ಗೆಲ್ಲ ಚೆಕ್ ಮಾಡಿ ಡಯಾಗ್ನೋಸ್ ಮಾಡ್ತಾರ್ರಿ. ಅದ್ರಾಗ ಅವ್ರಿಗೆ ಡೌಟ್ ಬಂದ್ರೆ ನಿಮ್ಗೆ ಥೈರಾಯ್ಡ್ ಪ್ರೊಫೈಲ್ ಟೆಸ್ಟ್ ಬರ್ದು ಕೊಟ್ಟಿರ್ತಾರೆ. ಯಾಕಂದ್ರೆ ಥೈರಾಯ್ಡ್ ರೋಗಿಗಳಿಗೆ ಕೂಡ ಕೈ ಜುಮ್ ಬರೋದು ಅವೆಲ್ಲ ಸಮಸ್ಯೆ ಇರ್ತಾವ. ಇಲ್ಲ ನಿಮ್ಗೆ RBS ಟೆಸ್ಟ್ ಬರ್ದು ಕೊಟ್ಟಿರ್ತಾರ, ಇಲ್ಲ RA ಫ್ಯಾಕ್ಟರ್ ಟೆಸ್ಟ್ ಬರ್ದು ಕೊಟ್ಟಿರ್ತಾರ, ಇಲ್ಲ ಕೆಲವೊಂದ್ಸತಿ ಎಕ್ಸ್ರೇ ಸರ್ವೈಕಲ್ ಸ್ಪೈನ್ ಬರ್ದು ಕೊಟ್ಟಿರ್ತಾರೆ. ನಿಮ್ಗೆ ಏನಾದ್ರು ಸರ್ವೈಕಲ್ ಸ್ಪಾಂಡಿಲೋಸಿಸ್ ಸಮಸ್ಯೆ ಐತೋ ಇಲ್ಲೋ ಅದನ್ನ ಕನ್ಫರ್ಮ್ ಮಾಡ್ಕೊಲಿಕ್ಕೆ. ಇಲ್ಲ ನಿಮ್ಗೆ ನರ್ವ್ ಕಂಡಕ್ಷನ್ ಸ್ಟಡಿ ಟೆಸ್ಟ್ ಅಂತ ಮಾಡ್ಲಿಕ್ಕೆ ಹೇಳ್ತಾರೆ. ಅದ್ರಾಗ ಗೊತ್ತಾಗುತ್ತೆ ನಿಮ್ ನರ್ವ್ಸ್ ಏನದ ನೋಡ್ರಿ, ಯಾವ ರೀತಿ ಕೆಲಸ ಮಾಡ್ತಾ ಇದಾವೆ, ಏನದ್ರಾಗ ನಡೀತಾ ಇದೆ ಎಲ್ಲ ಅದು ಮಾಹಿತಿ ನಿಮ್ಗೆ ಗೊತ್ತಾಗುತ್ತೆ. ಅದ್ರ ಸಂಬಂಧ ನರ್ವ್ ಕಂಡಕ್ಷನ್ ಸ್ಟಡಿ ಟೆಸ್ಟ್ ಬರ್ದು ಕೊಟ್ಟಿರ್ತಾರ. ಈಗ ಇದಕ್ಕೆ ಚಿಕಿತ್ಸೆ ಏನ್ರಿ ನೋಡ್ರಿ, 60-70% ಪೇಷಂಟ್ ಏನದಾರ ಅವ್ರಿಗೆ ನಾವು ಟ್ಯಾಬ್ಲೆಟ್ ನುಂಗ್ಲಿಕ್ಕೆ ಕೊಟ್ಟಿರ್ತೀವಲ್ಲ, ಗುಳಿಗೆ ನುಂಗ್ಲಿಕ್ಕೆ ಕೊಟ್ಟಿರ್ತೀವಿ, ಆ ಗುಳಿಗಿಲೇನ ಆರಾಮಾಗ್ತೈತಿ. ಇಲ್ಲ ಏನರ ಆಯಿಲ್ ಮಸಾಜ್ ಮಾಡ್ಲಿಕ್ಕೆ ಕೊಟ್ಟಿರ್ತೀವಲ್ಲ ಅದ್ರಲ್ಲಿ ಆರಾಮಾಗ್ತೈತಿ. ಇಲ್ಲ ಅದಕ್ಕೆ ಕೆಲವೊಂದಿಷ್ಟು ನಿಮ್ ಡಾಕ್ಟರ್ ನಿಮ್ಗೆ ಎಕ್ಸರ್ಸೈಸ್ ಹೇಳ್ಕೊಡ್ತಾರ್ರಿ, ಆ ಎಕ್ಸರ್ಸೈಸ್ ಮಾಡೋ ಮೂಲಕ ನಿಮ್ಗೆ ಆರಾಮಾಗ್ತೈತಿ. ಇಲ್ಲ ಫಿಸಿಯೋಥೆರಪಿ ಸ್ವಲ್ಪ ಸಜೆಸ್ಟ್ ಮಾಡ್ತಾರ, ಆ ಫಿಸಿಯೋಥೆರಪಿ ಮಾಡಿದ್ರು ಕೂಡ 60-70% ಮಂದಿಗೆ ಅಲ್ಲೇ ಆರಾಮ ಆಗ್ಬಿಡ್ತೈತ್ರಿ. ಜಾಸ್ತಿ ದೂರ ಹೋಗ್ಲಿಕ್ಕೆ ಅವಶ್ಯಕತೆ ಬಿಡಂಗಿಲ್ಲ. ಇಲ್ಲ ಕೆಲವೊಂದಿಷ್ಟು ಕಂಡೀಷನ್ ಡಾಕ್ಟರ್ ನಿಮ್ಗಿಲ್ಲೇ ಸ್ಪ್ಲಿಂಟ್ ಹಾಕ್ತಾರ್ರಿ. ಸ್ಪ್ಲಿಂಟ್ ಅಂದ್ರೆ ಏನ್ ನೋಡ್ರಿ, ಇಲ್ಲಿ ಒಂದು ಪಟ್ಟಿ ಹಾಕ್ತಾರ, ರೆಡಿಮೇಡ್ ಬರ್ತಾವ್ರಿ ಅವು, ಇಲ್ಲ ಪಟ್ಟಿ ಹಾಕ್ತಾರ. ಆ ಪಟ್ಟಿಲಿ ಏನಾಗತ್ತಪ್ಪ ಅಂದ್ರ ನಿಮ್ ಕೈ ಏನಿದೆ ನೋಡ್ರಿ, ಈ ಭಾಗ ಆಗಿರ್ಬೋದು, ಈ ಭಾಗ ಆಗಿರ್ಬೋದು, ಇಲ್ಲಿ ನಡಬರ್ಕ ಸಪೋರ್ಟ್ ಸಿಗ್ತೈತೆ. ಕೈ ನಿಮ್ಗೆ ಜಾಸ್ತಿ ಮುಂದನ ಆಗಲ್ಲ, ಹಿಂದನ ಆಗಲ್ಲ, ಕೈ ಒಂದೇ ಪೊಸಿಷನ್ ಆಗಿರ್ಬೇಕು, ಜಾಸ್ತಿ ಮೂವ್ ಆಗ್ಬಾರ್ದು. ಇದಕ್ಕೆ ಸಪೋರ್ಟ್ ಸಿಗ್ಲಿಕ್ಕೆ ನಿಮ್ಗೆ ಸ್ಪ್ಲಿಂಟ್ ಹಾಕಿರ್ತಾರ. ಇಲ್ಲ ನೀವ್ ಎಲ್ರ ಬಹಳ ಹಳ್ಳಿದಾಗದ್ರಿ, ಹಳ್ಳಿ ಡಾಕ್ಟರ್ಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ಅಂದ್ರೆ ನೀವು ಮನ್ಯಾಗ ನಿಮ್ಗೆ ಏನ್ರ ಸಣ್ಣ ಕಟ್ಟಿಗೆದು ಪ್ಲಾಯಿ ವುಡ್ ಏನ್ರ ಉಳ್ದೈತಂದ್ರ, ಸಣ್ಣ ಕಟ್ಟಿಗೆ ಭಾಗ ಉಳ್ದೈತಂದ್ರ ಆ ಕಟ್ಟಿಗೆ ನೀವು ಇಲ್ಲಿ ಚಂದಾಗ ಅದನ್ನ ಇಟ್ಕೊಂಡು ಅದ್ರ ಮೇಲೆ ಅರ್ಬಿಯಾರ ಕಟ್ಕೋರಿ, ಇಲ್ಲ ಬ್ಯಾಂಡೇಜರ ಏನಾರ ಕಟ್ಕೋರಿ. ಅದ್ರಲ್ಲಿ ಏನಾಗುತ್ತೆ, ಇಲ್ಲಿ ಸ್ವಲ್ಪ ಸಪೋರ್ಟ್ ಸಿಗ್ತೈತೆ. ಸಪೋರ್ಟ್ ಸಿಕ್ಕ್ರ ನಿಮ್ಗೆ ನೋವು ಜುಮ್ ಜುಮ್ ಅನ್ನೋದು ಏನಾಗುತ್ತ, ಆ ನರ್ವ್ ಮೇಲೆ ಪ್ರೆಷರ್ ಜಾಸ್ತಿ ಬೀಳಂಗಿಲ್ಲ, ಕೈ ಕಾಲು ಜುಮ್ ಜುಮ್ ಅನ್ನೋದು ಅದೆಲ್ಲ ಗುಣ ಆಗ್ಬಿಡ್ತೈತ್ರಿ. ಇದಕ್ಕೂ ಆರಾಮ್ ಅನ್ಸಲಿಲ್ಲ ಅಂದ್ರ 10-20% ಪೇಷಂಟ್ಸಿಗೆ ಆಪರೇಷನ್ ಕೂಡ ಸಜೆಸ್ಟ್ ಆಗ್ತೈತ್ರಿ. ನೀವ್ ಏನಾರ ಬಹಳ ವಿಪರೀತ ನೆಗ್ಲೆಕ್ಟ್ ಮಾಡಿದ್ರಂದ್ರ ಆಪರೇಷನ್ ಮಾಡೋ ಕೂಡ ಸಾಧ್ಯತೆ ಬರಬಹುದು. ಈಗ ಮಾತಾಡೋಣ ಇದ್ರಾಗ ಪಥ್ಯ ಅಪಥ್ಯ ಏನಿರ್ತೈತಿ, ಏನ್ ನೀವು ಮಾಡ್ಬೇಕು ಏನ್ ಮಾಡ್ಬಾರ್ದು. ಪಥ್ಯದ ಬಗ್ಗೆ ಮಾತಾಡ್ಬೇಕಂದ್ರ ಕಂಪ್ಲೀಟ್ ರೆಸ್ಟ್ ಮಾಡ್ಬೇಕ್ರಿ.
ನಿಮ್ಗೆ ಏನಾರ ಈ ಸಮಸ್ಯೆ ಆಗೈತಂದ್ರ ಕಂಪ್ಲೀಟ್ ನಿಮ್ಗೆ ಬೆಡ್ ರೆಸ್ಟ್ ಬೇಕಾಗ್ತೈತಿ, ನಿಮಗೆ ತ್ರಾಸ ಐತಿ. ಅದ್ರಾಗ ನೀವೇನ್ರ ಮತ್ತೆ ಜಾಸ್ತಿ ಕೆಲಸ ಮಾಡಕ್ ಕುಂತ್ರಂದ್ರ ಆ ತ್ರಾಸ ಇನ್ನಿಟ್ ಜಾಸ್ತಿ ಆಗ್ಬೋದು. ಅದಕ್ಕೆ ಆ ಹೊತ್ತಿನಾಗ ನಿಮ್ಗೆ ಕಂಪ್ಲೀಟ್ ರೆಸ್ಟ್ ಬೇಕಾಗ್ತೈತಿ. ಅಪಥ್ಯ ಏನಪ್ಪಾ ಅಂದ್ರ ಯಾ ಕೈಯಾಗ ನಿಮ್ಗೆ ಕಾರ್ಪಲ್ ಟನಲ್ ಸಿಂಡ್ರೋಮ್ ಆಗೈತಿ ಆ ಕೈಲೇ ಮತ್ತೆ ನೀವು ಏನ್ರ ತಡಿ ಸ್ಪ್ರಿಂಟ್ ಹಾಕ್ಯಾರ ಡಾಕ್ಟರ್ ಅಂತ ಮತ್ತೆ ಏನ್ರ ಎತ್ತೋದು ಇಳೋದು ಇಲ್ಲ ಹಿಂಗ್ ಕೈ ಕೊಟ್ಟು ಹೇಳೋದು ಆತರ ಏನ್ರ ಇಲ್ಲಿ ಮತ್ತೆ ಪ್ರೆಷರ್ ಬಿತ್ತಂದ್ರೆ ನಿಮ್ಗೆ ಮತ್ತೆ ಕಷ್ಟ ಆಗ್ಬೋದು. ಇಲ್ಲ ಏನ್ರ ಅರ್ಬಿ ಹಿಂಡೋದು ಆ ರೀತಿ ಏನ್ರ ನೀವು ಕೆಲಸ ಮಾಡಕ್ ಕುಂತ್ರಂದ್ರ ಮತ್ತೆ ನಿಮ್ ಕಂಡೀಷನ್ ಇನ್ನೇ ಡೌನ್ ಆಗ್ಬೋದ್ರಿ. ಸೊ ಇದು ಅಪಥ್ಯ ರೀ, ಇದನ್ನ ಮಾಡಕ್ ಹೋಗ್ಬಾರ್ದು. ಸೊ ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರ್ಬೇಕು. ನೀವು ಮುಂದೆ ಕೂಡ ಇದೇ ರೀತಿ ಮೆಡಿಕಲ್ ಟಾಪಿಕ್ಸ್ ನೋಡ್ಬೇಕಂದ್ರೆ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಬಾಜುವಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣ ಅಂತ ನೋಡ್ರಿ, ಅದು ಒತ್ತಿಗೆ ಬಿಟ್ರೆ ಅದು ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಗೆ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.